ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಭಾರತದ ಪ್ರಜಾಪ್ರಭುತ್ವದ ಹೃದಯ ಭಾಗಕ್ಕೆ ಒಂದು ಪಯಣ ಬೆಳೆಸೋಣ. ಅದೇ ನಮ್ಮ ಸಂಸತ್ತು. ದೇಶದ ದೊಡ್ಡ ದೊಡ್ಡ ನಿರ್ಧಾರಗಳು, ನಿಮ್ಮೆಲ್ಲರ ಬದುಕಿನ ಮೇಲೆ ಪರಿಣಾಮ ಬೀರೋ ಕಾನೂನುಗಳು ಹುಟ್ಟೋ ಜಾಗ ಇದು. ಹಾಗಾದ್ರೆ ಈ ಶಕ್ತಿ ಕೇಂದ್ರದೊಳಗೆ ನಿಜವಾಗಿ ಏನ್ ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ಭವ್ಯವಾದ ಸಂಸತ್ತಿನ ಹೊಸ ಕಟ್ಟಡವನ್ನೊಮ್ಮೆ ನೋಡಿ. ಎಷ್ಟು ಸುಂದರವಾಗಿದೆ ಅಲ್ವಾ? ಇದನ್ನ ಕೇವಲ ಒಂದು ಕಟ್ಟಡ ಅಂತ ನೋಡಬೇಡಿ, ಇದೊಂದು ಪ್ರವಾಸ ಅನ್ಕೊಳ್ಳಿ. ನಾವಿವತ್ತು ನಮ್ಮ ಪ್ರಜಾಪ್ರಭುತ್ವದ ಆಳ ಅಗಲವನ್ನ ಅರ್ಥ ಮಾಡ್ಕೊಳ್ಳೋಕೆ ಹೊರಟಿದ್ದೀವಿ. ಹೌದು, ಮೇಲ್ನೋಟಕ್ಕೆ ಇಷ್ಟು ದೊಡ್ಡದಾಗಿ ಕಾಣೋ ಈ ಕಟ್ಟಡದ ಗೋಡೆಗಳ ಒಳಗೆ ನಿಜವಾಗಿ ನಡೆಯೋದಾದ್ರೂ ಏನು? ಇಲ್ಲಿ ದೇಶದ ಭವಿಷ್ಯವನ್ನ ಬರೆಯೋ ಕಾನೂನುಗಳು ಹೇಗೆ ಹುಟ್ಕೊಳ್ತವೆ? ಆ ಕಾನೂನುಗಳನ್ನ ಜಾರಿಗೆ ತರೋರು ಯಾರು? ಬನ್ನಿ, ಇವತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ನಮ್ಮ ಈ ಜ್ಞಾನಯಾತ್ರೆಯನ್ನ ಶುರು ಮಾಡೋಣ. ನೆನ್ಪಿಡಿ, ತುಂಬ ವರ್ಷಗಳ ಸ್ವಾತಂತ್ರ್ಯ ಹೋರಾಟದ ನಂತರ ನಮ್ಮ ಸಂವಿಧಾನ ನಮ್ಗೆಲ್ಲ ಒಂದು ಅದ್ಭುತವಾದ ಶಕ್ತಿಯನ್ನ ಕೊಟ್ಟಿದೆ. ಅಲ್ಲೇನ್ ಗೊತ್ತಾ? ನಮ್ಮನ್ನ ನಾವೇ ಆಳ್ಕೊಳ್ಳುವ ಶಕ್ತಿ. ಇದರ ಅರ್ಥ ತುಂಬ ಸರಳ. 18 ವರ್ಷ ತುಂಬಿದ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಅವರ ಜಾತಿ, ಧರ್ಮ, ಲಿಂಗ, ಆರ್ಥಿಕ ಸ್ಥಿತಿ ಯಾವುದನ್ನೂ ನೋಡದೆ ಮತ ಚಲಾಯಿಸುವ ಹಕ್ಕು ಸಿಗುತ್ತೆ. ನಾವು ನಮ್ಮ ಮತದಾನದ ಮೂಲಕ ನಮ್ಮ ಪ್ರತಿನಿಧಿಗಳನ್ನ ಆರಿಸ್ತೀವಿ. ಆ ಪ್ರತಿನಿಧಿಗಳೇ ಸೇರಿ ಸಂಸತ್ತನ್ನ ರಚನೆ ಮಾಡ್ತಾರೆ. ಅಂದ್ರೆ ಅಂತಿಮವಾಗಿ ಅಧಿಕಾರ ಇರೋದು ನಮ್ಮ ಕೈಯಲ್ಲೇ. ಹಾಗಾದ್ರೆ ಸಂಸತ್ ಅಂದ್ರೆ ಏನು? ಎಲ್ರೂ ಸೇರಿ ಕೂರುವ ಒಂದು ದೊಡ್ಡ ಹಾಲ್ ಅಷ್ಟೇನಾ? ಖಂಡಿತ ಇಲ್ಲ. ಅದರ ರಚನೆಯೇ ತುಂಬ ವಿಶಿಷ್ಟವಾಗಿದೆ. ನಮ್ಮ ಸಂಸತ್ತಿನಲ್ಲಿ ಒಂದಲ್ಲ 2 ಭಾಗಗಳಿವೆ. ಅವನ್ನ ಸದನಗಳು ಅಂತ ಕರೀತಾರೆ. ಈ ವ್ಯವಸ್ಥೆಗೆ ಒಂದು ತಾಂತ್ರಿಕ ಹೆಸರಿದೆ. ಅದೇ ದ್ವಿಸದನ ಅಥವಾ ಬೈಕ್ಯಾಮರಲ್ ಸಿಸ್ಟಮ್. ದ್ವಿ ಅಂದ್ರೆ 2, ಸದನ ಅಂದ್ರೆ ಮನೆ ಅಥವಾ ಸಭೆ ಸೇರುವ ಜಾಗ. ಅಂದ್ರೆ ನಮ್ಮ ಸಂಸತ್ತು 2 ಮನೆಗಳನ್ನ ಹೊಂದಿದೆ ಅಂತಾಯ್ತು. ಆ 2 ಸದನಗಳೇ ಲೋಕಸಭೆ ಮತ್ತು ರಾಜ್ಯಸಭೆ. ಹೆಸರಲ್ಲೇ ಇದೆ ನೋಡಿ. ಲೋಕಸಭೆ ಅಂದ್ರೆ ಜನರ ಸದನ, ರಾಜ್ಯಸಭೆ ಅಂದ್ರೆ ರಾಜ್ಯಗಳ ಪರಿಷತ್ತು. ಇಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸವನ್ನ ನಾವು ಗಮನಿಸಬೇಕು. ಲೋಕಸಭೆಯ ಸದಸ್ಯರನ್ನ ಅಂದ್ರೆ ಎಂಪಿಗಳನ್ನ ನೀವೆಲ್ಲ ನೇರವಾಗಿ ವೋಟ್ ಹಾಕಿ ಆಯ್ಕೆ ಮಾಡ್ತೀವಿ. ಆದರೆ ರಾಜ್ಯಸಭೆಯ ಸದಸ್ಯರ ಆಯ್ಕೆ ಹಾಗಲ್ಲ. ಅವರನ್ನ ಆಯಾ ರಾಜ್ಯಗಳ ಶಾಸಕರು ಅಂದ್ರೆ ಎಂಎಲ್ಎಗಳು ಆಯ್ಕೆ ಮಾಡ್ತಾರೆ. ಇದನ್ನೇ ಸಂಯುಕ್ತ ವ್ಯವಸ್ಥೆ ಅಥವಾ ಫೆಡರಲಿಸಂ ಅಂತ ಕರೆಯೋದು. ಅಂದ್ರೆ ದೇಶಕ್ಕೆಲ್ಲ ಸೇರಿ ಒಂದು ಕೇಂದ್ರ ಸರ್ಕಾರ ಇದ್ರೂ ಪ್ರತಿ ರಾಜ್ಯಕ್ಕೂ ತನ್ನದೇ ಆದ ಸರ್ಕಾರ ಇರುತ್ತೆ. ಅಧಿಕಾರವನ್ನ ಹಂಚಿಕೊಡಲಾಗಿರುತ್ತೆ. ಈ ರಾಜ್ಯಸಭೆ ಕೇಂದ್ರ ಮಟ್ಟದಲ್ಲಿ ರಾಜ್ಯಗಳ ಧ್ವನಿಯಾಗಿ ಕೆಲಸ ಮಾಡುತ್ತೆ. ದೇಶದ ಒಟ್ಟಾರೆ ಹಿತದ ಜೊತೆಗೆ ರಾಜ್ಯಗಳ ಹಿತಾಸಕ್ತಿಯೂ ಮುಖ್ಯ ಅಲ್ವಾ? ಸರಿ, ಸಂಸತ್ತು ಕಾನೂನುಗಳನ್ನ ಮಾಡುತ್ತೆ ಅಂತ ಗೊತ್ತಾಯಿತು. ಇದನ್ನ ಶಾಸಕಾಂಗ ಅಂತ ಕರೀತಾರೆ. ಆದರೆ ಆ ಕಾನೂನುಗಳನ್ನ ದೇಶದಾದ್ಯಂತ ಜಾರಿಗೆ ತರೋರು ಯಾರು? ಅವರೇ ಕಾರ್ಯಾಂಗ ಅಥವಾ ಎಕ್ಸಿಕ್ಯೂಟಿವ್. ಈಗ ಅವ್ರ ತಂಡದ ಬಗ್ಗೆ ತಿಳ್ಕೊಳ್ಳೋಣ. ಕಾರ್ಯಾಂಗ ಅಂದ್ರೆ ಸರ್ಕಾರದ ಕಾರ್ಯಕಾರಿ ತಂಡ. ಇದರಲ್ಲಿ ನಮ್ಮ ದೇಶದ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯವರ ನೇತೃತ್ವದ ಇಡೀ ಮಂತ್ರಿಮಂಡಲ ಇರುತ್ತೆ. ಈ ತಂಡವನ್ನ ಸಂಸತ್ತಿನ ಸದಸ್ಯರಿಂದಲೇ ಆಯ್ಕೆ ಮಾಡಲಾಗುತ್ತೆ. ಪ್ರಧಾನಮಂತ್ರಿ ಹೇಗೆ ಆಯ್ಕೆಯಾಗ್ತಾರೆ? ಇದು ತುಂಬಾ ಸಿಂಪಲ್. ಲೋಕಸಭೆ ಚುನಾವಣೆಯಲ್ಲಿ ಯಾವ ಪಕ್ಷ ಹೆಚ್ಚು ಸೀಟುಗಳನ್ನು ಗೆದ್ದು ಬಹುಮತ ಸಾಧಿಸ್ತೋ ಆ ಪಕ್ಷದ ನಾಯಕರೇ ಪ್ರಧಾನಮಂತ್ರಿ ಆಗ್ತಾರೆ ಮತ್ತು ಅವರೇ ತಮ್ಮ ಮಂತ್ರಿಗಳ ತಂಡವನ್ನ ಕಟ್ತಾರೆ. ಅಂದ್ರೆ ಜನರ ತೀರ್ಮಾನವೇ ಇಲ್ಲಿ ಅಂತಿಮ. ಓಕೆ, ಈಗ ನಮ್ಮ ಹತ್ರ ಕಾನೂನು ಮಾಡೋ ಶಾಸಕಾಂಗನೂ ಇದೆ, ಅದನ್ನ ಜಾರಿ ಮಾಡೋ ಕಾರ್ಯಾಂಗನೂ ಇದೆ. ಇವಿಬ್ರೂ ಸೇರಿ ಒಂದು ಕಾನೂನನ್ನ ಹೇಗೆ ಹುಟ್ಟು ಹಾಕ್ತಾರೆ ಮತ್ತು ದೇಶಾದ್ಯಂತ ಜಾರಿಗೆ ತರ್ತಾರೆ ಅನ್ನೋ ಪ್ರಕ್ರಿಯೆಯನ್ನ ನೋಡೋಣ. ಒಂದು ಐಡಿಯಾ ಕಾನೂನು ಆಗೋಕೆ ಒಂದು ದೊಡ್ಡ ಪ್ರಯಾಣವೇ ಇದೆ. ಮೊದಲು ಅದನ್ನ ಒಂದು ಮಸೂದೆ ಅಥವಾ ಬಿಲ್ ರೂಪದಲ್ಲಿ ಮಂಡಿಸ್ತಾರೆ. ನಂತರ ಅದರ ಮೇಲೆ ದೊಡ್ಡ ಮಟ್ಟದ ಚರ್ಚೆ, ವಾದವಿವಾದ ಎಲ್ಲ ನಡೆಯುತ್ತೆ. ಒಂದು ಸಮಿತಿ ಅದನ್ನ ಕೂಲಂಕುಷವಾಗಿ ಪರಿಶೀಲಿಸುತ್ತೆ. ಆಮೇಲೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆ ಮತದಾನ ಆಗುತ್ತೆ. ಅಲ್ಲಿ ಪಾಸ್ ಆದ್ಮೇಲೆ ಅಂತಿಮವಾಗಿ ರಾಷ್ಟ್ರಪತಿಗಳ ಅಂಕಿತಕ್ಕೆ ಹೋಗುತ್ತೆ. ಅವರು ಸಹಿ ಹಾಕಿದ ಕ್ಷಣದಿಂದ ಅದು ದೇಶದ ಕಾನೂನು ಆಗುತ್ತೆ. ನೋಡಿ, ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡೂ ತುಂಬಾ ಶಕ್ತಿಶಾಲಿ ಸಂಸ್ಥೆಗಳು. ಹಾಗಾದರೆ ಒಂದು ಇನ್ನೊಂದರ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸದ ಹಾಗೆ ತಡೆಯೋದು ಹೇಗೆ? ಇಲ್ಲೇ ನೋಡಿ ನಮ್ಮ ಸಂವಿಧಾನದ ಜಾಣ್ಮೆ ಇರೋದು. ನಿಯಂತ್ರಣ ಮತ್ತು ಸಮತೋಲನ ಅಥವಾ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅನ್ನೋ ಒಂದು ಅದ್ಭುತ ವ್ಯವಸ್ಥೆ ಇದೆ. ಇವೆರಡರ ಪಾತ್ರಗಳನ್ನ ಸರಳವಾಗಿ ನೋಡೋದಾದ್ರೆ, ಶಾಸಕಾಂಗ ಅಂದ್ರೆ ಸಂಸತ್ತು ಕಾನೂನುಗಳನ್ನು ರಚಿಸುತ್ತೆ ಮತ್ತು ಸರ್ಕಾರದ ಕೆಲಸಗಳ ಮೇಲೆ ಒಂದು ಕಣ್ಣಿಟ್ಟಿರುತ್ತೆ. ಇನ್ನೊಂದೆಡೆ ಕಾರ್ಯಾಂಗ ಅಂದ್ರೆ ಸರ್ಕಾರ ಆ ಕಾನೂನುಗಳನ್ನು ಜಾರಿಗೊಳಿಸುತ್ತೆ. ಸಂಸತ್ತು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಸರ್ಕಾರದ ಜವಾಬ್ದಾರಿ. ಸರ್ಕಾರವನ್ನ ಜವಾಬ್ದಾರಿಯುತವಾಗಿಡೋಕಿರೋ ಒಂದು ಪ್ರಬಲ ಅಸ್ತ್ರವೇ ಪ್ರಶ್ನೋತ್ತರ ವೇಳೆ ಅಥವಾ ಕ್ವೆಶ್ಚನ್ ಅವರ್.
ಈ ಸಮಯದಲ್ಲಿ ಯಾವುದೇ ಸಂಸದರು ಸಂಬಂಧಪಟ್ಟ ಮಂತ್ರಿಗಳನ್ನ ಅವರ ಇಲಾಖೆಯ ಕೆಲಸ, ನೀತಿ, ನಿಯಮಗಳ ಬಗ್ಗೆ ನೇರವಾಗಿ ಪ್ರಶ್ನೆ ಕೇಳಬಹುದು. ಇದು ನಮ್ಮ ಪ್ರಜಾಪ್ರಭುತ್ವದ ಜೀವಂತಿಕೆಯ ಸಂಕೇತ. ಈ ಜವಾಬ್ದಾರಿ ಅಥವಾ ಹೊಣೆಗಾರಿಕೆ ಅನ್ನೋ ಪದಕ್ಕೆ ನಿಜವಾದ ಅರ್ಥ ಏನು? ಬರೀ ಪ್ರಶ್ನೆಗೆ ಉತ್ತರ ಕೊಡೋದಷ್ಟೇನಾ? ಖಂಡಿತ ಅಲ್ಲ. ಅದಕ್ಕೊಂದು ನೈತಿಕತೆಯ ಆಯಾಮನೂ ಇದೆ. ಬನ್ನಿ, ನಿಜ ಜೀವನದ ಒಂದು ಘಟನೆಯ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. 1956ರಲ್ಲಿ ಒಂದು ದೊಡ್ಡ ರೈಲು ದುರಂತ ಸಂಭವಿಸುತ್ತೆ. ಆಗಿನ ರೈಲ್ವೆ ಸಚಿವರಾಗಿದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಆ ಅಪಘಾತಕ್ಕೆ ಅವರ ವೈಯಕ್ತಿಕ ತಪ್ಪು ಕಾರಣವಾಗಿರಲಿಲ್ಲ. ಆದರೂ ನನ್ನ ಇಲಾಖೆಯ ಅಡಿಯಲ್ಲಿ ಇಂತಹ ಒಂದು ದುರಂತ ನಡೆದಿದೆ, ಹಾಗಾಗಿ ಅದರ ನೈತಿಕ ಹೊಣೆಯನ್ನು ನಾನೇ ಹೊರ್ತೇನೆ ಅಂತ ಹೇಳಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತಾರೆ. ನೋಡಿ, ಇದೇ ನಿಜವಾದ ಹೊಣೆಗಾರಿಕೆ ಅಂದ್ರೆ. ಸರಿ, ಈ ಇಡೀ ಸಂಸದೀಯ ವ್ಯವಸ್ಥೆ ಬರೀ ದೆಹಲಿಗೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಸೀಮಿತನಾ? ಖಂಡಿತ ಇಲ್ಲ. ಇದೇ ರೀತಿಯ ಮಾದರಿ ನಮ್ಮ ದೇಶದ ಪ್ರತಿಯೊಂದು ರಾಜ್ಯದಲ್ಲೂ ಕಾರ್ಯನಿರ್ವಹಿಸುತ್ತೆ. ಕೇಂದ್ರದಲ್ಲಿ ಸಂಸತ್ತು ಮತ್ತು ಪ್ರಧಾನಮಂತ್ರಿ ಇರುವ ಹಾಗೆ ರಾಜ್ಯಗಳಲ್ಲಿ ರಾಜ್ಯ ಶಾಸಕಾಂಗ ಅಂದ್ರೆ ವಿಧಾನಸಭೆ ಮತ್ತು ಕೆಲವೊಮ್ಮೆ ವಿಧಾನ ಪರಿಷತ್ ಇರುತ್ತೆ. ಇಲ್ಲಿ ಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಕೇಂದ್ರದ ವ್ಯವಸ್ಥೆಯದೇ ಒಂದು ಸಣ್ಣ ಪ್ರತಿರೂಪ ಪ್ರತಿ ರಾಜ್ಯದಲ್ಲೂ ಕೆಲಸ ಮಾಡುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಗೊಂದಲ ಆಗ್ಬಾರ್ದು ಅಂತ ಸಂವಿಧಾನದಲ್ಲೇ ಯಾರು ಯಾವ ವಿಷಯದ ಬಗ್ಗೆ ಕಾನೂನು ಮಾಡಬೇಕು ಅಂತ ಸ್ಪಷ್ಟವಾಗಿ ವಿಂಗಡಿಸಲಾಗಿದೆ. 3 ಪಟ್ಟಿಗಳಿವೆ. ಕೇಂದ್ರ ಪಟ್ಟಿ, ಇದರಲ್ಲಿ ದೇಶದ ರಕ್ಷಣೆ, ವಿದೇಶಾಂಗ ವ್ಯವಹಾರದಂತಹ ವಿಷಯಗಳಿರ್ತವೆ. ರಾಜ್ಯ ಪಟ್ಟಿ, ಇದರಲ್ಲಿ ಪೊಲೀಸ್, ಕೃಷಿ ಇತ್ಯಾದಿ ವಿಷಯಗಳು. ಕೊನೆಯದಾಗಿ ಸಮವರ್ತಿ ಪಟ್ಟಿ, ಇದರಲ್ಲಿ ಶಿಕ್ಷಣ, ಅರಣ್ಯದಂತಹ ವಿಷಯಗಳಿದ್ದು ಇವುಗಳ ಮೇಲೆ ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳು ಕಾನೂನು ಮಾಡಬಹುದು. ಹೀಗಾಗಿ ನಮ್ಮ ಸಂವಿಧಾನವು ಶಾಸಕಾಂಗ, ಕಾರ್ಯಾಂಗ ಮತ್ತು ಇವೆರಡನ್ನು ನೋಡಿಕೊಳ್ಳಲು ನ್ಯಾಯಾಂಗದ ನಡುವೆ ಅಧಿಕಾರವನ್ನ ಹಂಚಿ ಒಂದು ವ್ಯವಸ್ಥಿತವಾದ ನಿಯಂತ್ರಣ ಮತ್ತು ಸಮತೋಲನವನ್ನ ನಿರ್ಮಿಸಿದೆ. ಇದರ ಅಂತಿಮ ಗುರಿ ಒಂದೇ: ಪ್ರತಿಯೊಬ್ಬ ನಾಗರಿಕರ ಹಕ್ಕುಗಳನ್ನು ರಕ್ಷಿಸಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿ ಹಿಡಿಯೋದು. ಕೊನೆಯದಾಗಿ ಸಂಸತ್ತು ಜನರ ಧ್ವನಿ. ಹಾಗಾದ್ರೆ ಆ ಧ್ವನಿಯಲ್ಲಿ ನಿಮ್ಮೆಲ್ಲರ ಧ್ವನಿಯೂ ಸೇರ್ಬೇಕು ಅಂದ್ರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಪಾತ್ರ ಏನಾಗಿರ್ಬೇಕು? ಇದರ ಬಗ್ಗೆ ಯೋಚಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.